ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಲೋಕಾಯುಕ್ತ. ಕಾಂಪೌಂಡ್ ಕುಸಿದು 7 ಜನ ಸಾವನ್ನಪ್ಪಿದ್ರು. ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಇದೀಗ ಲೋಕಾಯುಕ್ತ. ದುರಂತ ನಡೆದಂತಹ ಸ್ಥಳಕ್ಕೆ ಲೋಕಾಯುಕ್ತ ತಂಡ ಭೇಟಿಯನ್ನ ಕೊಟ್ಟಿದೆ, ಪರಿಶೀಲನೆಯನ್ನ ನಡೆಸ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರದಿಯನ್ನ ಕೇಳಿದೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಭೇಟಿಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ ಒಂದು ಸಂದರ್ಭದಲ್ಲಿ ಯಾವಾಗ ಅವಘಡ ಸಂಭವಿಸಿತು ಅವಾಗಿನಿಂದಲೂ ಕೂಡ ಅಲರ್ಟ್ ಆಗಿರುವಂತದ್ದು ಸರ್ಕಾರ. ಒಂದ್ ಕಡೆನಲ್ಲಿ ರಾಜಕಾರಣಿಗಳು ವಿಸಿಟ್ ಆಗ್ತಿದ್ದಾರೆ, ಇನ್ನೊಂದ್ ಕಡೆನಲ್ಲಿ ಲೋಕಾಯುಕ್ತ ತಂಡ ಕೂಡ ಸ್ಥಳಕ್ಕೆ ಹೋಗಿದೆ, ಪರಿಶೀಲನೆಯನ್ನ ಮಾಡ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ವರದಿಯನ್ನ ಕೂಡ ಕೇಳ್ತಾ ಇದೆ. ಕೊಡಿ ವರದಿಯನ್ನ ಅಂತ ಕೇಳ್ತಾ ಇರುವಂತದ್ದು. ಸರ್ ಈ ಕಡೆ ಬನ್ನಿ, ಬೇಡ ಯಾಕೆ ಇಷ್ಟ ತಗೊಂತೀರ ಬನ್ನಿ. ಈಗ ಎಷ್ಟೊಂದು ಪ್ರೆಷರ್ ಇದೆ. ಜಾಸ್ತಿ ಜನ ಹೋಗ್ಬೇಡ್ರಿ. ಎಸ್ ನೋಡಿ, ಈಗ ಆಲ್ರೆಡಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ಅಲ್ಲಿಗೆ ಹೋಗಿದೆ, ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದೆ. ಜೊತೆಯಲ್ಲಿ ಶಿಥಿಲಾವ್ಯವಸ್ಥೆ ಕೂಡ ಇತ್ತು. ಹಾಗಾಗಿ ಇದಕ್ಕೆ ಕಾರಣ ಯಾರಂತ ತಿಳ್ಕೊಳ್ಬೇಕಾಗಿತ್ತು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋದಂತ ಸಂದರ್ಭದಲ್ಲೂ ಕೂಡ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವು, ಒಂದ್ ಕಡೆನಲ್ಲಿ ರಾಜಕಾರಣಿಗಳು ವಿಸಿಟ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ ಒಂದು ವಿಚಾರವನ್ನ ತುಂಬಾ ಒಂದು ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ವರದಿಯನ್ನ ಕೂಡ ಕೇಳ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಶಿವು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಾ ಗಾಯತ್ರಿ, ಸದ್ಯ ಈಗ ಲೋಕಾಯುಕ್ತರು ಜೊತೆಗೆ ಉಪಲೋಕಾಯುಕ್ತರು ಕೂಡ ಈಗ ಭೇಟಿ ಕೊಟ್ಟಿರುವಂತದ್ದು ಘಟನಾ ಸ್ಥಳಕ್ಕೆ. ಘಟನಾ ಸ್ಥಳದಲ್ಲಿ ಈಗ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿದ ನಂತರದಲ್ಲಿ ಈಗ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಇಲ್ಲಿ ಮಣ್ಣು ಏನು ಡಬ್ರೀಸ್ ಏನು ಭರ್ತಿ ಮಾಡಿದ್ದಾರೆ ಕಾಂಪೌಂಡಿನ ಹಿಂಭಾಗದಲ್ಲಿ, ಅಂದ್ರೆ ಆಸ್ಪತ್ರೆಯ ವೈದ್ಯಕೀಯ ಕಾಲೇಜಿನ ಮುಂಭಾಗದಲ್ಲಿ ಒಂದು ಹಳ್ಳ ಏನು 7 ಅಡಿಗೆ ಹಳ್ಳ ಆಯ್ತು. ಆ ಹಳ್ಳಕ್ಕೆ ಡಬ್ರೀಸ್ ಅನ್ನ ತುಂಬಿರುವಂತದ್ದು. ಆ ಡಬ್ರೀಸ್ ಅನ್ನ ತುಂಬಿ ಇದರ ಪರಿಣಾಮವಾಗಿ ಅದು ಆ ತಡೆಗೋಡೆ ಏನಿತ್ತು ಕಾಂಪೌಂಡ್ ವಾಲು, ಅದಕ್ಕೆ ಒತ್ತಡ ಹೆಚ್ಚಾಗಿದ್ರಿಂದಾಗಿ ಈ ನಿನ್ನೆ ಬಂದಂತ ಮಳೆಗೆ ಕುಸಿದು ಬಿದ್ದಿದೆ. ಅದು 8 ಅಡಿ ಕಾಂಪೌಂಡ್ ಇದ್ರೂ ಕೂಡ ಇಲ್ಲಿ ಹಿಂಭಾಗದಲ್ಲಿ 7 ಅಡಿಯಷ್ಟು ಮಣ್ಣನ್ನ ಭರ್ತಿ ಮಾಡಿದ್ದಾರೆ. ಈಗ ಅವೈಜ್ಞಾನಿಕವಾಗಿ ಭರ್ತಿ ಮಾಡಿದ್ದಾರೆ. ಅಲ್ಲಿ ಯಾವುದೇ ಒಬ್ಬ ಮೇಸ್ತ್ರಿಗೂ ಕೂಡ ಗೊತ್ತಾಗ್ತಾ ಇತ್ತು ಅಂತ ಅಂದ್ರೆ ಈ ಒಂದು ಭರ್ತಿಯನ್ನ ಮಾಡಿದ್ರೆ ಆ ಕಡೆ ಇರ್ತಕ್ಕಂಥ ಒಂದು ಕಾಂಪೌಂಡ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಜೊತೆಗೆ ಬರೀ ಕಾಂಪೌಂಡ್ ಅಷ್ಟೇ ಅಲ್ಲ, ಆ ಕಾಂಪೌಂಡಿನ ಗೋಡೆ ಪಕ್ಕದಲ್ಲಿ ವ್ಯಾಪಾರಸ್ಥರು ಕೂಡ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದಾರೆ. ಅಲ್ಲಿ ಅವರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಮೊದಲೇ ತಿಳ್ಕೊಬೇಕಾಗಿತ್ತು. ಇಲ್ಲಿನ ಆಸ್ಪತ್ರೆಯ ಆಡಳಿತ ವರ್ಗ ಆಗ್ಲಿ, ಇಲ್ಲಿನ ಈ ಮಣ್ಣು ತುಂಬಿಸಿದಂಥವರಾಗ್ಲಿ, ಅಥವಾ ಇಲ್ಲಿನ ಇಂಜಿನಿಯರ್ಸ್ ಆಗ್ಲಿ, ಅಥವಾ BBMP ಅವರ GBA ಅಧಿಕಾರಿಗಳಾಗ್ಲಿ, ಪ್ರತಿಯೊಬ್ರು ಕೂಡ ಈ ಪ್ರಿವೆನ್ಷನ್ ಮಾಡ್ಬೇಕಾಗಿತ್ತು. ಹೀಗಾಗಿ ಇಲ್ಲಿ ನೇರವಾಗಿ ಇಲ್ಲಿ ಬಹಳಷ್ಟು ಲೋಪಗಳು ಕಾಣಿಸ್ತಾ ಇದಾವೆ. ನಾವು ಸುಮೋಟೋ ಕೇಸನ್ನ ದಾಖಲಿಸ್ಕೊಳ್ತಿದ್ದೀವಿ. ಇದನ್ನ ಈಗ ಈ ಸಂಬಂಧಪಟ್ಟ ಇಂಜಿನಿಯರ್ನ ಮತ್ತೆ ಆಸ್ಪತ್ರೆ ವರ್ಗ ಆಡಳಿತದವ್ರನ್ನ ನಾವು ಕರೆಸ್ಕೊಂಡು ಅವ್ರಿಂದ ಎಕ್ಸ್ಪ್ಲನೇಷನ್ ಕೂಡ ತಗೊಳ್ತೀವಿ ಅನ್ನುವಂಥದ್ದನ್ನ ಲೋಕಾಯುಕ್ತರು BS ಪಾಟೀಲ್ ಹೇಳಿರುವಂತದ್ದು ನ್ಯಾಯಮೂರ್ತಿಗಳು. ಸೊ ಇಲ್ಲಿ ಈ ಸದ್ಯಕ್ಕೆ ಈಗ ಇದಷ್ಟೇ ಅಲ್ಲದೆ ಇಡೀ ಬೆಂಗಳೂರಿನಲ್ಲಿ ಆಗಿರುವಂತಹ ಮಳೆ ಅವಾಂತರಕ್ಕೆ ಏನೆಲ್ಲ ಕಾರಣ ಇದಾವೆ ಆ ಕಾರಣಗಳನ್ನು ಕೂಡ ನಾವು ಸಂಬಂಧಪಟ್ಟ ಇಲಾಖೆಗಳಿಂದ BWSSB ಅವರಿಂದ, ಸಿವೇಜ್ ಡಿಪಾರ್ಟ್ಮೆಂಟ್ KEB ಅವರಿಂದ, GB ಅಧಿಕಾರಿಗಳಿಂದ ಎಲ್ಲರೊಂದು ಕೂಡ ಎಕ್ಸ್ಪ್ಲನೇಷನ್ ತಗೊಳ್ತೀವಿ. ಯಾಕಂದ್ರೆ ಅರ್ಧ ಗಂಟೆ ಮಳೆಗೆ ಈ ರೀತಿ ಆದ್ರೆ ಬೆಂಗಳೂರು, ಸೊ ಅಧಿಕಾರಿ ವರ್ಗ ಏನ್ ಮಾಡ್ತಾ ಇದ್ದಾರೆ, ಸೊ ಎಲ್ಲರನ್ನೂ ಕೂಡ ನಾವು ಏನು ಮಾಹಿತಿಯನ್ನ ಕಲೆ ಹಾಕ್ತಾ ಅವರಿಂದ ಮಾಹಿತಿಗಳನ್ನು ಪಡ್ಕೊಂಡು ಯಾರದೆಲ್ಲ ತಪ್ಪಿದ ಅದಕ್ಕೆ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಂಡು ಎನ್ಕ್ವೈರಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನ ಈಗ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಹೇಳಿರುವಂತದ್ದು. ಗಾಯತ್ರಿ, ಇದು ನಿಜಕ್ಕೂ ಕೂಡ ಇಲ್ಲಿನ ದುರಂತ ಇದೆ. ಅರ್ಧ ಗಂಟೆ ಮಳೆಗೆ ಒಂದು ಕಾಂಪೌಂಡ್ ಗೋಡೆ ಕುಸಿತದೆ. ಕಾಂಪೌಂಡ್ ಗೋಡೆ ಕುಸಿದು ಬಿದ್ದು ಅದರಲ್ಲಿ 7 ಜನ ಮೃತಪಡ್ತಾರೆ ಅಂತ ಹೇಳಿದ್ರೆ ಅದು ಪ್ರತಿನಿತ್ಯ ಓಡಾಡುವಂತ ಎಲ್ಲರೂ ಕೂಡ ನೋಡುವಂತ ಸ್ಥಳದಲ್ಲಿ ಆಸ್ಪತ್ರೆ ತಡೆಗೋಡೆ ಏನಿದೆ ಅದರಲ್ಲಿ ಅವೈಜ್ಞಾನಿಕವಾಗಿ ಹಿಂಬದಿಯಿಂದ ಮಣ್ಣು ತುಂಬಿಸುವಂತವಾಗ ಗೊತ್ತಾಗ್ತಿರ್ಲಿಲ್ವಾ?
ಸೊ ಇದು ಅಲ್ಲಿ ಹೋಗಿ ಪ್ರೆಷರ್ ಬಿದ್ರೆ ಅದರಲ್ಲೂ ಕೂಡ ಕಾಂಪೌಂಡ್ ವಾಲ್ಗೆ ಯಾವುದೇ ರೀತಿಯ ಪಿಲ್ಲರ್ಸ್ ಇರ್ಲಿಲ್ಲ, ಹಳೆ ಕಾಂಪೌಂಡ್ ವಾಲು. ಈ ಯಾವುದೂ ಗೊತ್ತಿಲ್ದಿರದೆ ಈ ರೀತಿ ಬೇಜವಾಬ್ದಾರಿಯಿಂದ ಮಾಡಿರುವಂತದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಅದು ನಾವು ಖಂಡಿತ ನಾವು ಲೋಕಾಯುಕ್ತರ ಇಂದ ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಸದ್ಯಕ್ಕೆ ಲೋಕಾಯುಕ್ತರು ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಗಾಯತ್ರಿ. ಎಸ್, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.